ನಮಸ್ಕಾರ. ಅನ್ನದಾತೋ ಸುಖಿಯೋ ಭವ, ಸರ್ವ ಜನ ಸುಖಿನೋ ಭವಂತು. ವೆಲ್ಕಮ್ ಬ್ಯಾಕ್ ಲಕ್ಕಿ ಎಂಟರ್ ಯೂಟ್ಯೂಬ್ ಚಾನಲ್. ರೈತರಿಗೋಸ್ಕರ, ರೈತರಿಗಾಗಿ, ರೈತರ ಸೇವೆಗಾಗಿ ಮಾಡ್ತಾ ಇರುವಂಥ ನಮ್ಮ NGO ಹಾಗೂ ನನ್ನ ಯೂಟ್ಯೂಬ್ ಚಾನಲ್. ರೈತರಿಗಾಗಿ, ರೈತರಿಗೋಸ್ಕರ, ರೈತರ ಸೇವೆಗಾಗಿ. ಬನ್ನಿ, ಇವತ್ತಿನ ಟಾಪಿಕ್ ಏನಂದರೆ, ಟೊಮೊಟೊದಲ್ಲಿ ಮೊಳಕೆ ರೋಗ ಮತ್ತು ಅರ್ಧ ಕೊಳಿತಾ ಇರುವಂಥದ್ದು ಇದೇನಕ್ಕೆ ಬರುತ್ತೆ, ಹೇಗೆ ಅನ್ನೋದನ್ನು ಎಂಡಲ್ಲಿ ತಿಳಿಸ್ತೇನೆ. ಕೊನೆವರೆಗೂ ವಿಡಿಯೋ ನೋಡಿ. ನಾವು ಸುಮಾರು 30ಕ್ಕೂ ಹೆಚ್ಚು ಕುಟುಂಬಗಳ ರೈತರ ಕುಟುಂಬಗಳಿಗೆ ಸರ್ವಿಸನ್ನು ಕೊಡ್ತಾ ಇದ್ದೀವಿ. ನಾವು ಮೊದಲೇ ಆದ್ಯತೆ ಏನಕ್ಕಪ್ಪ ಅಂದರೆ, ಸಾವಯವ ಕೃಷಿಗೆ ಮೊದಲನೇ ಆದ್ಯತೆ. ಅದರಲ್ಲಿ ಮೊದಲನೇದಾಗಿ ಅವರು ಬೆಳೆ ನಾಟಿ ಮಾಡಿದ ಕೂಡಲೇ ಜೈವಿಕ ಸಿರಿ ಅಂತೇಳಿ ನಮ್ಮ ಓನ್ ಬ್ರ್ಯಾಂಡ್ ಇದೆ. ಇದು ಬಯೋ ಫರ್ಟಿಲೈಸರ್. ಇದನ್ನು ಕೊಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ಮೊದಲನೇದಾಗಿ ಆ ಸಸಿಗೆ ಬೇಕಾಗಿರೋದು ಒಂದು ಸ್ಟ್ರೆಂತ್ ಬೇಕಾಗುತ್ತೆ. ಸ್ಟ್ರೆಂತ್ ಹೇಗೆ ಬರುತ್ತೆ ಅಂದರೆ, ಒಂದು ವೈಟ್ ರೂಟ್ಸ್ ಅಂತ ಕರಿತೇವೆ. ಬಿಳಿ ಬೇರುಗಳು ಅದರಲ್ಲಿ ಡೆವಲಪ್ ಆಗಬೇಕು. ಬಿಳಿ ಬೇರುಗಳಾದ ನಂತರವೇ ಭೂಮಿಯಲ್ಲಿರುವ ಸತ್ವಗಳನ್ನು, ಆಹಾರವನ್ನು ತನ್ನ ಗಿಡಗಳಿಗೆ, ತನ್ನ ಕಾಂಡಗಳಿಗೆ, ದೇಹಕ್ಕೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ. ಆ ವೈಟ್ ರೂಟ್ಸೇ ಇಲ್ಲ ಅಂತ ಹೇಳಿದ್ರೆ ನೀವೇನು ಕೊಟ್ಟರು ಕೂಡ ಗಿಡಕ್ಕೆ ಹೋಗೋದಿಲ್ಲ. ಸೊ ಅದಕ್ಕಾಗಿ ನಾವು ಮೊದಲ ಹಂತದಲ್ಲಿ ಜೈವಿಕ ಸಿರಿ ಬಯೋ ಫರ್ಟಿಲೈಸರನ್ನು ಕೊಡ್ತೇವೆ. ಆ ನಂತರ ಹುಳುಗಳು, ರೋಗ ನೋಡಿಕೊಂಡು ಯಾವ ಹುಳುಗಳು ಮೈನರ್ ಡೋಸನ್ನು ನಾವು ಕೊಡುವಂಥದ್ದು ಹಂತವಾಗಿ ಕೊಡ್ತಾ ಬರ್ತವೆ. ನೆಕ್ಸ್ಟು ಫ್ರೂಟಿಂಗ್ ಟೈಮ್ಗೆ, ಏನು ಹೂವು ಪೀಚು ಆಗ್ತಿದ್ದಾವೆ ಅನ್ನೋ ಟೈಮ್ಗೆ ಟ್ರೈಕೋಡರ್ಮಾ ಸೂಡೋಮೋನಾಸ್, ಅದು ಈ ಮಳೆಗಾಲದಲ್ಲಿ ಅದನ್ನು ಅತಿ ಅಗತ್ಯವಾಗಿ ಕೊಡಬೇಕು. ಯಾಕೆಂದರೆ ಮಳೆ ಜಾಸ್ತಿಯಾಗಿ ಭೂಮಿ ತೇವಾಂಶ ಕೂಡಿದಾಗ ಫಂಗಸ್ ಬರುವ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಅದನ್ನು ನಿವಾರಣೆಗಾಗಿ ಟ್ರೈಕೋಡರ್ಮಾ ಸೂಡೋಮೋನಾಸ್ನ ಕೊಡ್ತಾ ಬರ್ತೇವೆ. ನೆಕ್ಸ್ಟು ಈ ರೀತಿ ನಾವು ಕೊಡ್ತಾ ಬಂದಾಗ ಯಾವುದೇ ಫಂಗಸ್ಗೆ ಅಟ್ಯಾಕ್ ಆಗದೆ ಬೆಳೆ ಚೆನ್ನಾಗಿ ಬರುತ್ತೆ. ಹಾಗೆ ನಾವು ವಾರಕ್ಕೊಂದ್ಸಲ ವಿಸಿಟ್ ಮಾಡೋದ್ರಿಂದ ನಾವು ಎಲ್ಲವನ್ನು ಅಬ್ಸರ್ವ್ ಮಾಡಿ ಯಾವುದಕ್ಕೆ ಏನು ಕೊಡಬೇಕು ಅಂತೇಳಿ ಕಡಿಮೆ ಬಜೆಟಲ್ಲಿ ಕೊಡ್ತಾ ಹೋಗ್ತೇವೆ. ಇದು ರೈತರಿಗೆ ಖರ್ಚು ಕಡಿಮೆ ಆಗಬೇಕು, ಉತ್ತಮ ಇಳುವರಿ ಸಿಗಬೇಕು, ಅವರು ಖುಷಿಯಾಗಿ ಧೈರ್ಯವಾಗಿರಬೇಕು ಅನ್ನೋದು ನಮ್ಮ ಉದ್ದೇಶ. ಇತ್ತೀಚಿನ ದಿನಗಳಲ್ಲಿ ವೆದರ್ ಏರುಪೇರಿನ ಸಮಸ್ಯೆಯಿಂದ, ಹಾಗೆ ರೈತನ ಒಂದು ನೀರಿನ ಸಮತೋಲನದಲ್ಲಿ ಹೆಚ್ಚು ಕಡಿಮೆ ಆದಾಗ ಈ ರೋಗಗಳು ಕಾಣಿಸ್ಕೊಂಡಿದೆ. ಒಂದು ಮೊಳಕೆ ರೋಗ ಅಂದರೆ ಫೈಲ್ಸ್ ಅಂತೇಳಿ ಕರಿತೇವೆ. ಟೊಮೊಟೊದಲ್ಲಿ ಮುಖ್ಯವಾಗಿ ಟೊಮೊಟೊದಲ್ಲಿ ಕಾಣಿಸಿರೋಂಥದ್ದು. ಹಾಗೆ ಟೊಮೊಟೊ ಅರ್ಧ ಕೊಳ್ತಿರುವಂಥದ್ದು. ಇದು ಅರ್ಧ ಕೊಳ್ತಿರುವಂಥದ್ದು CN ಬೋರನ್ನ ಕೊರತೆಯಿಂದ ಇದು ಕಾಣಿಸ್ಕೊಂಡಿರೋದು. ಇದನ್ನ CN 1 ಎಕರೆಗೆ 3 kg, ಹಾಗೆ ಬೋರನ್ 1 kgಯನ್ನು ಕೊಟ್ಟಾಗ ಇದು ಆ ಕೊರತೆಯನ್ನು ನಿವಾರಣೆ ಮಾಡಿ ಮುಂದಿನ ಬರುವ ಕಾಯಿಗಳು ಚೆನ್ನಾಗಿ ಬರುತ್ತೆ. ಈಗಿರೋವಂಥದ್ದು ತೆಗಿಬೇಕು, ಅದನ್ನು ಸರಿ ಮಾಡಲಿಕ್ಕಾಗಲ್ಲ. ನೆಕ್ಸ್ಟ್ ಬರೋವಂಥದ್ದು ನೀಟಾಗಿ ಬರುತ್ತೆ. ಹಾಗೆ ಈ ಮೊಳಕೆ ರೋಗ ಅಂತ ಹೇಳಿದ್ನಲ್ಲ, ಈ ಮೊಳಕೆ ರೋಗ ಬರುವಂಥದ್ದು ಒಂದು ವಾತಾವರಣದ ಏರುಪೇರು. ಅಂದರೆ ಇವತ್ತು ತುಂಬ ಬಿಸಿಲಿದೆ, ಸಂಜೆ ತುಂಬ ಮೋಡ ಆಗುತ್ತೆ, ನಾಳೆ ಫುಲ್ ಮಳೆ ಬಂದು ವಾತಾವರಣ ಕೂಲಾಗಿರುತ್ತೆ, ನೆಕ್ಸ್ಟ್ ಡೇ ತುಂಬ ಬಿಸಿಲು. ಈ ರೀತಿಯ ಏರುಪೇರು ಆಗ್ತಾ ಬಂದಾಗ ಈ ರೀತಿಯ ಕಾಯಿಗಳು ಕೂಡ ಏರುಪೇರಾಗ್ತದೆ. ಒಂದು ಮೊಳಕೆ ರೋಗ ನೋಡ್ತಾ ಇರ್ಬೋದಲ್ಲ, ಮೇಲ್ಗಡೆ ಕಾಣೋದು ಫೋಟೋ ಹಾಕಿದ್ದೀನಿ ನೋಡಿ, ಆ ರೀತಿ ಬರ್ತದೆ. ಮತ್ತು ರೈತ ನೀರು ಕೊಡುವಾಗಲೂ ಕೂಡ ಏರುಪೇರು ಮಾಡುವಂಥದ್ದು. ಒಂದು ದಿವಸ ಅರ್ಧ ಗಂಟೆ ಕೊಡ್ತಾನೆ, ನೆಕ್ಸ್ಟ್ ಡೇ ಒಂದು ಗಂಟೆ ಕೊಡ್ತಾನೆ. ಈ ರೀತಿ ಏರುಪೇರಾದಾಗ ಈ ರೋಗ ಕಾಣಿಸ್ಕೊಳ್ಳೋದು ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ
ಇದಕ್ಕೇನು ಮಾಡಬೇಕು ಅಂದರೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಇರುತ್ತೆ. ಅದು ಕ್ಯಾಲ್ಸಿಯಂ ಬೇಕಾದಂಥ ಪದಾರ್ಥಗಳನ್ನು ನಾವು ಕೊಡ್ತೇವೆ. ಹಾಗೆ ನೀರನ್ನು ಒಂದೇ ಸಮಾನ ರೀತಿಯಲ್ಲಿ ಕುಡಿ. ಅರ್ಧ ಗಂಟೆ ಕೊಡ್ತಾ ಇದ್ದೀರಿ ಅಂದರೆ ಅರ್ಧ ಗಂಟೆನೇ ಕುಡಿ 3 ದಿವಸಕ್ಕೊಂದ್ಸಲ ಮಳೆ ನೋಡಿಕೊಂಡು. ಇನ್ನು ವಾತಾವರಣದ ಏರುಪೇರಿಗೆ ನಾವೇನು ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೆ ಪರಿಹಾರವಾಗಿ ನಾವು ಕೆಲವು ಪದಾರ್ಥಗಳನ್ನು ಕೊಡ್ತೇವೆ. ಆ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ, ಏನು ಪದಾರ್ಥ ಅಂತೇಳಿ ನಂಬರ್ಗೆ ಕರೆ ಮಾಡಿ ನಾನು ನಿಮಗೆ ಖುದ್ದಾಗಿ ತಿಳಿಸ್ಕೊಡ್ತೇನೆ. ಮತ್ತೇನಾದರೂ ಸಲಹೆ ಬೇಕಿದ್ರೆ ಖಂಡಿತ ಕಾಲ್ ಮಾಡಿ. ನಾವು ಎಲ್ಲದಕ್ಕೂ ಪ್ರತಿಕ್ರಿಯೆ ಕೊಡ್ತೇವೆ. ನ ರೈತರಿಗೋಸ್ಕರ ಹುಟ್ಟಾಕಿರುವಂಥ ನಮ್ಮ NGO ಇಂಡಿಯನ್ ಅಗ್ರಿಕಲ್ಚರಲ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟು ರೈತರ ಸೇವೆಗಾಗಿಯೇ ಇದೆ ನೆಲಮಂಗಲ ತಾಲೂಕಲ್ಲಿ. ಆ, ಹಾಗಾಗಿ ಯಾರು ಸಂಕೋಚ ಬೇಡ, ಕರೆ ಮಾಡಿ. ಹಾಗೆ ಮುಂದಿನ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಎಲ್ಲ ರೈತರಿಗೂ ಈ ವಿಡಿಯೋ ತಲುಪಿ ಎಲ್ರಿಗೂ ಉಪಯೋಗ ಆಗಲಿ. ನಿಮ್ಮ ಸೇವೆಗಾಗಿ ನಾವಿದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತೆ ಜೈ ಜವಾನ್, ಜೈ ಕಿಸಾನ್. ಎಲ್ರಿಗೂ ಒಳ್ಳೆಯದಾಗಲಿ.